ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಪತ್ರ 93 ನಿವೃತ್ತ ಐಎಎಸ್ ಹಾಗೂ ಐಪಿಎಸ್ ಅಧಿಕಾರಿಗಳಿಂದ ಪತ್ರ. ಮೋದಿ ಅಮಿತ್ ಶಾ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಪತ್ರ ಬರೆಯಲಾಗಿದೆ. ಜುಲೈ 20ರ ಸಂಸತ್ ಚಲೋ ವೇಳೆ ಪೊಲೀಸ್ ಕ್ರಮದ ವಿರುದ್ಧ ಕಿಡಿ, ಪೆಲೆಟ್ ಗನ್ನು, ಟೀಸರ್ಸು, ಅಶ್ರುವಾಯು ಹೊರಡಿಸಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸ್ತಾ ಇರುವುದು ನಿವೃತ್ತ ಅಧಿಕಾರಿಗಳು. ಪ್ರತಿಭಟನಾಕಾರರ ಕಣ್ಣು ಕುತ್ತಿಗೆಗೆ ಪೆಲೆಟ್ ಗನ್ನಿಂದ ಗಾಯ ಆಗಿದೆ. ಲಾಠಿ ಚಾರ್ಜ್ ನಡೆಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನಿವೃತ್ತ ರಾಷ್ಟ್ರೀಯ ಭದ್ರತಾ ಸಲಹೆಗಾರ, ನಿವೃತ್ತ ಚುನಾವಣಾ ಆಯುಕ್ತರು, ನಿವೃತ್ತ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಸೇರಿ ಹಲವರಿಂದ ಪತ್ರ ಬರೆಯಲಾಗಿದೆ. ಅಂದರೆ ಹೋರಾಟಗಳು ನಡೆಯುತ್ತೆ, ಪೊಲೀಸರು ಕೂಡ ಆಕ್ಷನ್ಸ್ ತೆಗೆದುಕೊಳ್ತಾರೆ. ಬಟ್ ಈ ಪ್ರಮಾಣದಲ್ಲಿ ಪೆಲೆಟ್ ಗನ್ಗಳನ್ನು ಬಳಕೆ ಮಾಡಿರೋದಾಗಿರ್ಬೋದು, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಇದೊಂದು ಸ್ವತಂತ್ರ ತನಿಖೆ ಅನ್ನೋದು ಆಗಬೇಕು ಅಂತ 93 ನಿವೃತ್ತ IAS IPS ಆಫೀಸರ್ಸ್ಗಳು ಪತ್ರ ಬರೆದಿದ್ದಾರೆ. 93 ನೋಡಿ, ಅಂದರೆ ಅವರಿಗೆ ಪ್ರಕರಣದ ತೀವ್ರತೆಗೇನು, ಗಂಭೀರತೆಗೇನು ಅನ್ನೋದು ಗೊತ್ತಾಗಿರುತ್ತೆ. ಈ ಥರ ಎಲ್ಲ ಬಳಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಆಮೇಲೆ ಅದು ವಿದ್ಯಾರ್ಥಿಗಳ ಪ್ರತಿಭಟನೆ, ಅದು ಯಾವುದು ಉಗ್ರಗಾಮಿಗಳು ಇನ್ನೊಬ್ಬರು ಮತ್ತೊಬ್ಬರು ಮಾಡ್ತಾ ಇರೋದಲ್ಲ. ನೀವು ಪೆಲೆಟ್ ಗನ್ನು ಇನ್ನೊಂದು ಮತ್ತೊಂದು ಬಳಸ್ತೀರಾ ಅಂತಂದರೆ, ಹೌದು, ವಿದ್ಯಾರ್ಥಿಗಳು ಕೂಡ ಹಲ್ಲೆ ಮಾಡಿದ್ದಾರೆ. ಅವ್ರ ಕೈಲಿ ಗನ್ನಿತ್ತಾ? ಇದನ್ನು ತಡೆಗಟ್ಟುವಂಥ ಪ್ರಯತ್ನಗಳಾಗಬೇಕು ಬಿಟ್ಟರೆ ಮತ್ತೆ ಪ್ರಚೋದನೆ ಕೊಡೋ ಥರದ್ದು ಆಗಬಾರ್ದು. ಯಾವಾಗಲೂ ಆ್ಯಕ್ಷನ್ಸ್ಗೆ ರಿಯಾಕ್ಷನ್ಸೇ ಇರೋದು. ಹಾಗಾಗಿ ಸ್ವಲ್ಪ ಗಮನ ಹರಿಸಬೇಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನು ಬರೆಯಲಾಗಿದೆ. ಮೋದಿ ಅಮಿತ್ ಶಾ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಇದಕ್ಕೆ ಉತ್ತರ ಬರುತ್ತೆ ಏನು ಎತ್ತ ನೋಡಬೇಕು. ಯಾಕಂದರೆ ಈ ಥರ ಸುಮಾರು ಪತ್ರಗಳು ಹೋಗ್ತವೆ. ಆದರೆ ಇದು IPS IAS ಅಧಿಕಾರಿಗಳ ಪತ್ರ ಅಲ್ವಾ, ಹಾಗಾಗಿ ಇದು ಸೀರಿಯಸ್ ಆಗಿ ತೆಗೆದುಕೊಳ್ತಾರ ನೋಡಬೇಕು.